ಕಾಂಗ್ರೆಸ್ ಒಡಲು ಮತ್ತೆ ಸುಡುತ್ತಾ ಪಿತ್ರೋಡ ಕೆಂಡ. ದೇಶವಾಸಿಗಳ ವರ್ಣಭೇದ ಮಾಡಿದ್ರ ಆ ನಾಯಕ. ಭಾರಿ ವಿವಾದ ಸೃಷ್ಟಿ, ಕೇಸರಿ ಪಡೆ ಕೆಂಡ. ಕೈ ಥಂಡ. ಇದೇ ಈ ಹೊತ್ತಿನ ವಿಶೇಷ. ಕೈಗೆ ವರ್ಣ ಸಂಕಟ. ನಾನು ರಂಜಿತ್ ಶಿರ್ಯಾರ್. ಲೋಕಸಭಾ ಸಮರದ ವೇಳೆ ಯಾಕೋ ಕೈಪಡೆಗೆ ಆ ಒಬ್ಬ ನಾಯಕ ವಿಲನ್ ಆಗ್ತಿದ್ದಾರಾ ಎಂಬಂತಾಗಿದೆ. ಕೆಲ ದಿನಗಳ ಹಿಂದಷ್ಟೇ ವಿವಾದಾತ್ಮಕ ಹೇಳಿಕೆ ಮೂಲಕ ಕೈಪಡೆಯನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದ ಸ್ಯಾಮ್ ಪಿತ್ರೋಡ ಈಗ ಮತ್ತೆ ಅಂಥದ್ದೇ ಹೇಳಿಕೆ ಕೊಡುವ ಮೂಲಕ ಬಿಕ್ಕಟ್ಟು ಸೃಷ್ಟಿಸಿದಂತೆ ಕಂಡು ಬರ್ತಾ ಇದೆ. ದೇಶವಾಸಿಗಳ ವರ್ಣದ ಬಗ್ಗೆ ಮಾತನಾಡಿರೋ ಸ್ಯಾಮ್ ಈಗ ವಿವಾದದ ಕೇಂದ್ರವಾಗಿದ್ದಾರೆ. ಅಸಲಿಗೆ ಕಾಂಗ್ರೆಸ್ ನಾಯಕ ಪಿತ್ರೋಡ ಹೇಳಿದ್ದೇನು? ಅದೀಗ ಕೈಗೆ ವರ್ಣ ಸಂಕಟ ತಂದಿದ್ದು ಹೇಗೆ ಎಂಬುದನ್ನು ತೋರಿಸ್ತೀವಿ ನೋಡಿ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮತ್ತೆ ಮಾತಾಡಿ ಸ್ವಪಕ್ಷಕ್ಕೆ ಸ್ಯಾಮ್ ಪಿತ್ರೋಡ ಪಂಚ್. ವರ್ಣಭೇದದ ಮಾತನಾಡಿದ ಕಾಂಗ್ರೆಸ್ ನಾಯಕ. ಭಾರಿ ವಿವಾದ ಸೃಷ್ಟಿ. ಕಾಂಗ್ರೆಸ್ಗೆ ಮತ್ತೆ ಮುಜುಗರ. ಮಾತು ಆಡಿದ್ರೆ ಮುಗೀತು. ಅದರಲ್ಲೂ ಚುನಾವಣಾ ಸಮಯದಲ್ಲಿ ಏನೇ ಮಾತಾಡಿದ್ರು ಅದಕ್ಕೆ ಒಂದು ಬೆಲೆ ಬರುತ್ತೆ, ಅಥವಾ ಇರೋ ಬೆಲೆಯೂ ಕೊಚ್ಚಿ ಹೋಗುತ್ತೆ. ಅದ್ಯಾಕೋ ಕಾಂಗ್ರೆಸ್ನ ಆ ಒಬ್ಬ ನಾಯಕ ಮಾತ್ರ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಕಾಣ್ತಾ ಇಲ್ಲ. ಕಳೆದ 2 ವಾರಗಳ ಹಿಂದೆ ವಿವಾದಾತ್ಮಕ ಹೇಳಿಕೆಯ ಮೂಲಕ ಇಡೀ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಪಕ್ಷವೇ ಮುಜುಗರ ಅನುಭವಿಸುವಂತೆ ಮಾಡಿದ್ದ ಸ್ಯಾಮ್ ಪಿತ್ರೋಡ ಈಗ ಮತ್ತೆ ಅದೇ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಹೌದು, ಸ್ಯಾಮ್ ಪಿತ್ರೋಡ ಎಂಬ ಕಾಂಗ್ರೆಸ್ನ ಹಿರಿಯ ನಾಯಕ ಈಗ ಕೇವಲ ಕಾಂಗ್ರೆಸ್ಗಷ್ಟೇ ಅಲ್ಲ, ಇಂಡಿ ಕೂಟದ ಪಾಲಿಗೂ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿದ್ದಾರೆ. ಇನ್ನು ಈ ಎಲ್ಲ ಪ್ರಹಸನಕ್ಕೂ ಕಾರಣವಾಗಿರೋದು ಇದೇ ಸ್ಯಾಮ್ ಪಿತ್ರೋಡ ಕೊಟ್ಟ ಅದೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. We could hold country together as diverse as India, where people on east look like Chinese, people on west look like Arab, people on north look like, maybe white, and people in south look like Africa. Doesn't matter. We are all brothers and sisters. We all respect different language. We all respect different religion, different look. ಅಲ್ಲಲೆ, ಇದೆಂಥ ವಿಶ್ಲೇಷಣೆ, ಇದೆಂಥ ಸಮರ್ಥನೆ, ಇದೆಂಥ ದೇಶಾಭಿಮಾನ. ದೇಶವಾಸಿಗಳನ್ನ ವಿವಿಧ ವರ್ಣಗಳಿಂದ ಗುರುತಿಸಿ ವಿವಾದ ಸೃಷ್ಟಿಸಿ ಅದನ್ನೇ ವಿವಿಧತೆಯಲ್ಲಿ ಏಕತೆ ಅಂದ್ರೆ ಅದನ್ನ ನಿಜಕ್ಕೂ ಏನನ್ನಬೇಕು? ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡ ಮಾತನಾಡೋ ವೇಳೆ ಭಾರತದ ಒಂದೊಂದು ದಿಕ್ಕಿನ ಜನರು ಒಂದೊಂದು ರೀತಿಯಲ್ಲಿ ಕಾಣ್ತಾರೆ ಎಂದಿದ್ದಾರೆ. ಪೂರ್ವ ಭಾಗದ ಜನರು ನಮ್ಮ ನೆರೆಯ ವೈರಿ ರಾಷ್ಟ್ರ, ಸಮಯ ಸಿಕ್ಕಾಗ್ಲೆಲ್ಲ ಭಾರತದ ಬೆನ್ನಿಗೆ ಚೂರಿ ಹಾಕೋ ಚೀನಾದ ಜನರಂತೆ ಕಂಡು ಬರ್ತಾರಂತೆ. ಇನ್ನು ಅದರ ನಂತರ ಪಶ್ಚಿಮದ ಜನ ಅಂದ್ರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನಕ್ಕೆ ಸಮೀಪ ಇರೋ ಭಾಗದವರು ಅರಬ್ಬರಂತೆ, ಅಂದ್ರೆ ಇಸ್ಲಾಂ ಸಮುದಾಯಕ್ಕೆ ಸೇರಿದವರಂತೆ ಕಾಣ್ತಾರೆ ಅಂತ ಪಿತ್ರೋಡ ಹೇಳಿದ್ದಾರೆ. ಇನ್ನು ಇದಾದ ನಂತರ ಪಿತ್ರೋಡ ಉತ್ತರ ದಕ್ಷಿಣ ಭಾರತದಲ್ಲೂ ಗಮನ ಹರಿಸಿದ್ದಾರೆ. ಅದರಲ್ಲೂ ಉತ್ತರ ಭಾರತದ ಜನರ ಬಣ್ಣ ಬಿಳಿಯಾದ್ರೆ ಇತ್ತ ದಕ್ಷಿಣ ಭಾರತದ ಅಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಹಾಗೂ ಕೇರಳ ಜನತೆ ಆಫ್ರಿಕನ್ನರಂತೆ ಇದ್ದಾರೆ ಅಂತ ಪಿತ್ರೋಡ ಹೇಳಿದ್ದಾರೆ. ಅಲ್ಲಿಗೆ ದಕ್ಷಿಣ ಭಾರತದ ಜನರು ಕಪ್ಪು ಬಣ್ಣದವರಿದ್ದಾರೆ. ಹೀಗೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯ ಜನರಿದ್ರೂ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಸಾರುತ್ತದೆ ಅನ್ನೋ ಮೂಲಕ ಪಿತ್ರೋಡ ಭಾರಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಭಾರತ ಅನ್ನೋ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಕುರಿತು ಮಾತನಾಡೋ ವೇಳೆ ವರ್ಣದ ಕುರಿತು ಮಾತನಾಡಿ ಅದರ ಏಕತೆಯ ಕುರಿತು ಜಗತ್ತಿಗೆ ಅರ್ಥ ಮಾಡಿಸಬೇಕೆ?
ಇಂತಹ ಸಾಮಾನ್ಯ ಯೋಚನೆಯು ಇಲ್ಲಿ ಕಾಂಗ್ರೆಸ್ನ ಈ ಹಿರಿಯ ನಾಯಕನಿಗೆ ಬರಲಿಲ್ವೇ ಅಂತ ಬಿಜೆಪಿ ಅಬ್ಬರಿಸಲು ಆರಂಭಿಸಿದೆ. ಭಾರಿ ವಿವಾದ ಸೃಷ್ಟಿಸಿದ ಕಾಂಗ್ರೆಸ್ನ ಸ್ಯಾಮ್ ಪಿತ್ರೋಡಾ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ. ಕೈ ನಾಯಕನಿಗೆ ಭರ್ಜರಿಯಾಗಿ ಅಸ್ಸಾಂ ಸಿಎಂ ಪಂಚ್. ಸ್ಯಾಮ್ ಪಿತ್ರೋಡಾ ಸ್ಥಿತಿ ಸುಮ್ಮನಾಗಿರೋಕಾಗದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗಾಗಿದೆ. ಯಾಕಂದ್ರೆ ಕೆಲ ವಾರಗಳ ಹಿಂದಷ್ಟೇ ಇಂಥದ್ದೇ ವಿವಾದ ಮಾಡಿಕೊಂಡಿದ್ದ ಪಿತ್ರೋಡಾ ಬಿಜೆಪಿಯಿಂದ ತೀವ್ರ ಟೀಕೆಯನ್ನ ಎದುರಿಸಿದ್ರು. ಅಲ್ಲದೆ ಖುದ್ದು ಕಾಂಗ್ರೆಸ್ ಪಕ್ಷವೇ ನಮಗೂ ಪಿತ್ರೋಡಾ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ ವಿವಾದದಿಂದ ಕೈ ತಡೆದುಕೊಳ್ಳೋ ಕೆಲಸ ಮಾಡಿತ್ತು. ಇನ್ನು ಈಗ ಕೂಡ ಅದಕ್ಕಿಂತ ಹಲವು ಪಟ್ಟು ಹೆಚ್ಚಿನ ವಿವಾದವನ್ನ ಸ್ಯಾಮ್ ಪಿತ್ರೋಡಾ ಸೃಷ್ಟಿ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಪಿತ್ರೋಡಾರ ಈ ಕಮೆಂಟ್ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣ ಬಳಕೆದಾರರು ಸ್ಯಾಮ್ ಪಿತ್ರೋಡಾ ಅವರ ಈ ಹೇಳಿಕೆಗೆ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಅವರು ಕೂಡ ಸ್ಯಾಮ್ ಪಿತ್ರೋಡಾ ಅವರ ಈ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಸ್ಯಾಮ್ ಭಾಯ್, ನಾನು ಈಶಾನ್ಯದವ ಹಾಗೂ ನಾನು ನೋಡೋದಕ್ಕೆ ಭಾರತೀಯನಂತೆ ಕಾಣುತ್ತೇನೆ. ನಮ್ಮದು ವೈವಿಧ್ಯದ ದೇಶ. ನಾವು ನೋಡೋದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಕಾಣಿಸಬಹುದು, ಆದರೆ ನಾವೆಲ್ಲರೂ ಒಂದೇ. ನಮ್ಮ ದೇಶದ ಬಗ್ಗೆ ಸ್ವಲ್ಪವಾದರೂ ತಿಳಿದುಕೊಳ್ಳಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಅತ್ತ ಬಾಲಿವುಡ್ ನಟಿ ಹಾಗೂ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಕಂಗನಾ ರನಾವತ್ ಪ್ರತಿಕ್ರಿಯೆ ನೀಡಿ, ಸ್ಯಾಮ್ ಪಿತ್ರೋಡಾ ಅವರ ಈ ಹೇಳಿಕೆ ಜನಾಂಗೀಯ ನಿಂದನೆ ಮಾತ್ರವಲ್ಲ, ಇದು ಭಾರತೀಯರನ್ನ ಒಡೆಯುವಂತ ಹೇಳಿಕೆ. ಅವರು ರಾಹುಲ್ ಗಾಂಧಿ ಅವರ ಗುರು. ಈ ಗುರು ಶಿಷ್ಯರದ್ದು ದೇಶ ಒಡೆದು ಆಳುವ ನೀತಿಯನ್ನ ಹೊಂದಿದ್ದಾರೆ. ಭಾರತೀಯರನ್ನ ಚೀನಿಯರು, ಆಫ್ರಿಕನ್ನರು ಅಂತ ಹೇಳಿರೋದು ಕಾಂಗ್ರೆಸ್ಸಿಗರು ರೋಗಗ್ರಸ್ತ ಮನಸ್ಥಿತಿಯುಳ್ಳವರು ಅನ್ನೋದನ್ನ ಸಾಬೀತುಪಡಿಸಿದೆ ಅಂತ ಗುಡುಗಿದ್ದಾರೆ. ಪಿತ್ರೋಡಾ ಹೇಳಿಕೆಗೆ ಪ್ರಧಾನಿ ಮೋದಿ ಕೆಂಡಾಮಂಡಲ. ಚರ್ಮದ ಬಣ್ಣದಿಂದ ದೇಶವಾಸಿಗಳನ್ನ ಅಳಿಯೋದಾ? ಛೇ, ಇದೆಂತ ಮನಸ್ಥಿತಿ ಎಂದು ಗುಡುಗಿದ ನಮೋ. ಒಂದ್ ಕಡೆ ಕೇಸರಿ ಪಾಳಿಯ ಸ್ಯಾಮ್ ಪಿತ್ರೋಡಾ ಹೇಳಿಕೆಗೆ ಭರ್ಜರಿ ಪಂಚ್ ಕೊಡ್ತಾ ಇದ್ರೆ, ಇತ್ತ ಮೋದಿ ಇದೇ ವೇಳೆ ಕೈ ನಾಯಕನ ವಿರುದ್ಧ ಅಕ್ಷರಶಃ ಬೆಂಕಿಯುಗುಳಿದ್ದಾರೆ. ಹೌದು, ವಾರಂಗಲ್ನಲ್ಲಿ ನಡೆದ ಚುನಾವಣಾ ಪ್ರಚಾರದ ವೇಳೆ ಇದೇ ಹೇಳಿಕೆಯನ್ನು ಪ್ರಸ್ತಾಪಿಸಿದ ಮೋದಿ ಇಡೀ ಕೈಪಡೆಯನ್ನೇ ಕೊಡವಿ ಹಾಕಿದ್ದಾರೆ. शहजादे के फिलोसोफर ने इतनी बड़ी गाली दी है जिसने मुझ में गुस्सा भर दिया है. क्या मेरे देश में चमड़ी के रंग के आधार पर लोगों की योग्यता तय होगी? क्या चमड़ी के रंग का खेल शहजादे को किसने इजाजत दी है? संविधान सर पे लेकर के नाचने वाले लोग चमड़ी के रंग के आधार पर मेरे देशवासियों का अपमान कर रहे हैं. शहजादे, आपको जवाब देना पड़ेगा. ಕೇಳಿದರಲ್ಲ, ಇದು ಲೋಕಸಭೆ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪಿತ್ರೋಡಾ ವಿಚಾರವಾಗಿ ಅಬ್ಬರಿಸಿದ ಪರಿ. ಹೌದು, ಮೋದಿ ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಶಹದಾದ ಅಂತ, ಜೊತೆಗೆ ಸ್ಯಾಮ್ ಪಿತ್ರೋಡಾ ಅವರನ್ನ ರಾಹುಲ್ರ ಮುಖ್ಯ ಸಲಹೆಗಾರ ಅಂತ ಚರ್ಮದ ಬಣ್ಣದಿಂದ ನನ್ನ ದೇಶವಾಸಿಗಳನ್ನ ಗುರುತಿಸಿರೋದು ಅತ್ಯಂತ ಅವಮಾನಕರ. ಇದು ನಮ್ಮ ಕೋಪ ನೆತ್ತಿಗೇರುವಂತೆ ಮಾಡಿದೆ ಎಂದಿದ್ದಾರೆ. ये शहजादे के अंकल वो उनका फिलोसोफर एंड गाइड है. ये शहजादे, ये थर्ड प्लेयर को कंफ्यूजन होते हैं तो सलाह लेते हैं. ये शहजादे के फिलोसोफर एंड गाइड अंकल ने बड़ा रहस्य खोला है. उसने कहा है कि जिनका चमड़ी का रंग काला होता है ये सब अफ्रीका के हैं. मतलब आप सबको, मेरे देश के अनेक लोगों को चमड़ी के रंग के आधार पर उन्होंने इतनी बड़ी गाली दे दी. ಹೀಗೆ ರಾಹುಲ್ರ ಪ್ರಮುಖ ಸಲಹೆಗಾರ ಅಂಕಲ್ ಪಿತ್ರೋಡಾ, ಆ ತತ್ವಜ್ಞಾನಿ, ಈಗ ದೇಶವಾಸಿಗಳನ್ನ ಆಫ್ರಿಕನ್ನರಂತೆ ಅನ್ನೋ ಮೂಲಕ ಅವಮಾನ ಮಾಡಿದ್ದಾರೆ ಅಂತ ಮೋದಿ ಜೊತೆಗೆ ಇಲ್ಲಿ ರಾಷ್ಟ್ರಪತಿಗಳ ವಿಚಾರವನ್ನು ತೆಗೆದು ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. शहजादे, आपको जवाब देना पड़ेगा. चमड़ी के रंग के आधार पर
मेरे देशवासियों का अपमान मेरा देश सहन नहीं करेगा और मोदी तो कतई नहीं करेगा। ಹೀಗೆ ಚುನಾವಣಾ ಪ್ರಚಾರದ ಭಾಷಣದ ವೇಳೆ ಮೋದಿ ಸ್ಯಾಮ್ ಪಿತ್ರೋಡಾರ ವರ್ಣಭೇದದ ಹೇಳಿಕೆಯನ್ನೇ ಗುರಿಯಾಗಿಸಿ ಭಾರೀ ವಾಗ್ದಾಳಿ ನಡೆಸಿದರು. ಅಲ್ಲದೆ ಇದನ್ನ ನನ್ನ ದೇಶ ಎಂದಿಗೂ ಸಹಿಸೋದಿಲ್ಲ, ಹಾಗಾಗಿ ಇದಕ್ಕೆ ರಾಹುಲ್ ಉತ್ತರಿಸಲೇಬೇಕು ಅನ್ನೋ ಮೂಲಕ ಇದೇ ಅಂಶವನ್ನ ಚುನಾವಣಾ ಕಣದಲ್ಲಿ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಮೋದಿ ಪಡೆ ಕಾಂಗ್ರೆಸ್ನ ಸ್ಯಾಮ್ ಪಿತ್ರೋಡಾ ಹೇಳಿಕೆಗೆ ಭಾರಿ ಟಕ್ಕರ್ ಕೊಟ್ಟು ಇಡೀ ಕೈಪಡೆಯೇ ತಂಡ ಹೊಡೆಯುವಂತೆ ಮಾಡಿದೆ. ಇನ್ನು ಈ ಬಗ್ಗೆ ಕಾಂಗ್ರೆಸ್ ಹೇಳಿದ್ದೇನು? ಅಷ್ಟಕ್ಕೂ ಕೇವಲ ವಿವಾದಗಳಿಂದಲೇ ಸುದ್ದಿಯಾಗ್ತಿರೋ ಈ ಸ್ಯಾಮ್ ಪಿತ್ರೋಡಾ ಯಾರು? ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಪಕ್ಷದ ಪಾಲಿಗೆ ದೊಡ್ಡ ಡ್ಯಾಮೇಜ್ ಮಾಡೋ ಆತಂಕ ಸೃಷ್ಟಿಸಿದೆ. ಇದೇ ರೀತಿ 2019ರಲ್ಲಿ ಪಿತ್ರೋಡಾ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ಸ್ಟೇಟ್ಮೆಂಟ್ ನೀಡಿದ್ರು. ಅಲ್ಲದೆ ಕೈಪಡೆ ಇದರಿಂದ ತಪ್ಪಿಸಿಕೊಂಡ್ರೆ ಸಾಕು ಎಂಬುವಂತಾಗಿತ್ತು. ಕಾಂಗ್ರೆಸ್ಗೆ ಬ್ಯಾಕ್ ಟು ಬ್ಯಾಕ್ ಪಿತ್ರೋಡಾ ಶಾಕ್. 2 ವಾರಗಳ ಹಿಂದೆ ಇಂಥದ್ದೇ ಎಡವಟ್ಟು ಹೇಳಿಕೆ. ಬಿಜೆಪಿಗೆ ಅಸ್ತ್ರ, ಕೈಗೆ ಮುಂದುವರೆದ ಪೀಕಲಾಟ. ಅಂದಾಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡಾ ವರ್ಣಭೇದ ಕುರಿತಾದ ಹೇಳಿಕೆ ಕಾಂಗ್ರೆಸ್ಗೆ ಮತ್ತೆ ನುಂಗಲಾರದ ತುತ್ತಾಗಿದೆ. ಇನ್ನು ಇದು ಇಡೀ ರಣಕಣದಲ್ಲಿ ಕಾಂಗ್ರೆಸ್ ಅಷ್ಟೇ ಏಕೆ ಇಂಡಿ ಕೂಟಕ್ಕೂ ಮುಜುಗುರ ತಂದಿಟ್ಟಿದೆ. ಅಲ್ಲದೆ ಮತ್ತೆ ಮತ್ತೆ ಪಿತ್ರೋಡಾ ಹೇಳಿಕೆಗಳು ಕೈಗೆ ಒಡಲಲ್ಲಿ ಬಾಂಬ್ ಸ್ಫೋಟಿಸಿದಂತಾಗ್ತಾ ಇದೆ. ಇನ್ನು 2 ವಾರಗಳ ಹಿಂದೆ ಇಂಥದ್ದೇ ಹೇಳಿಕೆಯೊಂದು ಕೈಗೆ ಸಂಕಟ ತಂದಿಟ್ಟು ಬಿಜೆಪಿಗೆ ಅಸ್ತ್ರವನ್ನ ದಯಪಾಲಿಸಿದಂತಾಗಿತ್ತು. Future policies would be such that this particular group cannot be into everything. There is a monopoly act in America also. We have to make sure that few people become so rich that they begin to run government. We have to make sure that's the requirement in democracy everywhere in the world. Nothing wrong in being rich, nothing wrong in accumulating wealth, but to what point? Let me tell you, in America, there is an inheritance tax. ಹೌದು, ಈ ಹಿಂದೆ ಸ್ಯಾಮ್ ಪಿತ್ರೋಡಾ ಅವರು ಪಿತ್ರಾರ್ಜಿತ ಆಸ್ತಿಯಲ್ಲಿ 45% ಮಕ್ಕಳಿಗೆ, 55% ಸರ್ಕಾರಕ್ಕೆ ಸಿಗುವಂತಹ ಕಾನೂನು ಬರಬೇಕು ಅನ್ನೋ ಹೇಳಿಕೆ ನೀಡಿದ್ರು. ಸಂಪತ್ತಿನ ಮರು ಹಂಚಿಕೆಯ ಈ ವಿವಾದವೂ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅಮೆರಿಕದ ಉತ್ತರಾಧಿಕಾರ ತೆರಿಗೆ ಬಗ್ಗೆ ಪ್ರಸ್ತಾಪಿಸಿದ್ದ ಪಿತ್ರೋಡಾ, ಅಮೆರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಪಿತ್ರಾರ್ಜಿತ ತೆರಿಗೆ ಇದೆ. ವ್ಯಕ್ತಿಯ ಸಂಪತ್ತಿನ ಮೇಲೆ 55% ತೆರಿಗೆ ಹಾಕಲಾಗುತ್ತೆ. ವ್ಯಕ್ತಿಯ ಮಕ್ಕಳು, ಕುಟುಂಬಕ್ಕೆ ಕೇವಲ 45% ಆಸ್ತಿಯನ್ನ ಹಂಚಲಾಗುತ್ತೆ. ಓರ್ವ ವ್ಯಕ್ತಿ $100 ಮಿಲಿಯನ್ ಮೌಲ್ಯದ ಸಂಪತ್ತನ್ನು ಹೊಂದಿದ್ದರೆ ಆತನ 45% ಸಂಪತ್ತು ಮಾತ್ರ ಆತನ ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ. ಮಿಕ್ಕಿರುವ 55% ಸಂಪತ್ತು ಸರ್ಕಾರಕ್ಕೆ ಹೋಗುತ್ತೆ. ಇದೊಂದು ಆಸಕ್ತಿದಾಯಕ ಕಾನೂನು. ಇಂತಹ ಯಾವುದೇ ಕಾನೂನು ಭಾರತದಲ್ಲಿ ಇಲ್ಲ. ಯಾರಾದರೂ 10 ಶತಕೋಟಿ ಮೌಲ್ಯದವರು ಮೃತಪಟ್ಟರೆ ಅವರ ಮಕ್ಕಳು ಕೂಡ 10 ಶತಕೋಟಿ ಪಡೆಯುತ್ತಾರೆ ಮತ್ತು ಸಾರ್ವಜನಿಕರಿಗೆ ಏನೂ ಸಿಗೋದಿಲ್ಲ. ಈ ರೀತಿಯ ವಿಷಯಗಳ ಬಗ್ಗೆ ಜನ ಚರ್ಚಿಸಬೇಕಾದ ಅಗತ್ಯ ಇದೆ ಅಂತ ಹೇಳಿದ್ರು. ಇದೇ ಹೇಳಿಕೆಯತ್ತ ಕೈಪಡೆಗೆ ಎಲೆಕ್ಷನ್ ಸಮಯದಲ್ಲಿ ಮೋದಿಗೆ ಭಾರಿ ಅಸ್ತ್ರವನ್ನೇ ಕೈಗಿಟ್ಟಿದಂತಾಗಿತ್ತು. ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಆಸ್ತಿಗಳನ್ನ ಬಿಡೋದಿಲ್ಲ ಅನ್ನೋ ಮೂಲಕ ಇದನ್ನೇ ಚುನಾವಣಾ ಅಸ್ತ್ರವನ್ನಾಗಿಸಿಕೊಂಡಿತ್ತು. अब कांग्रेस का कहना है कि वो इनहेरिटेंस टैक्स लगाएगी, माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है कांग्रेस की लूट. कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी. ಅಲ್ಲದೆ ಪಿತ್ರೋಡಾ ಹೇಳಿಕೆಯಿಂದ ಕಾಂಗ್ರೆಸ್ ಪಡೆ ಅಂತರ ಕಾಯ್ದುಕೊಳ್ಳುತ್ತೆ.
ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋ ಮೂಲಕ ಜೈರಾಮ್ ರಮೇಶ್ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ರು. He expresses his views on issues that he considers important very freely, and that's part of democracy. So he makes these comments in the US, he's made these comments in the US, while he's free to say whatever he has to say on issues on which he feels strongly. It's not always that he reflects the views of the Indian National Congress, and on this particular issue also, he's not reflecting the official position of the Indian National Congress. But I think what is happening is his comments are torn out of context, and they are being sensationalized in order to divert attention from the Prime Minister's deliberate, mischievous and malicious, poison-ridden campaign. ಇದೇ ರೀತಿ ಕಳೆದ 5 ವರ್ಷಗಳ ಹಿಂದೆಯೂ ಪಿತ್ರೋಡ ಇಂಥದ್ದೇ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ರು. 2019 ಲೋಕಸಭೆ ಚುನಾವಣೆಗೂ ಮುನ್ನ ಆಗಿದ್ದಾಯಿತು ಅಂತ ಪಿತ್ರೋಡ ಹೇಳಿಕೆ ನೀಡಿದ್ದು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. 1984 ಸಿಖ್ ವಿರೋಧಿ ದಂಗೆಗಳ ಕುರಿತು ಹುವಾತೋ ಹುವಾ ಅಂತ ಹೇಳಿಕೆ ನೀಡಿದ್ರು. ಇದು ಹಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದರಿಂದ ಕಾಂಗ್ರೆಸ್ ಮುಜುಗರಕ್ಕೆ ಸಿಲುಕಿತ್ತು. ಈ ಹೇಳಿಕೆಯು ದುರಹಂಕಾರವನ್ನ ಪ್ರದರ್ಶಿಸುತ್ತೆ ಅಂತ ಪ್ರಧಾನಿ ಮೋದಿ ಕೂಡ ಕಟುವಾಗಿ ಟೀಕಿಸಿದ್ರು. ಅಲ್ಲಿಗೆ ಪಿತ್ರೋಡ ಈ ಹಿಂದೆ ಅದಾಗಲೇ 2 ಬಾರಿ ಕಾಂಗ್ರೆಸ್ ಪಾಲಿಗೆ ಹೇಳಿಕೆಗಳ ಮೂಲ ವಿಲನ್ ಆದ್ರ ಅನ್ನೋಂತಾಗಿತ್ತು. ಇನ್ನು ಇಷ್ಟೆಲ್ಲ ವಿವಾದಗಳ ಕೇಂದ್ರವಾಗಿರೋ ಪಿತ್ರೋಡ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲೊಬ್ರು. ಇವರ ಸಂಪೂರ್ಣ ಹೆಸರು ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ. ಇವರು ಪೋಷಕರು ಗುಜರಾತಿಗಳು. ಇನ್ನು ಇವರು ಹುಟ್ಟಿದ್ದು ಒಡಿಸಾದಲ್ಲಿ. ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿರೋ ಪಿತ್ರೋಡ 1964ರಲ್ಲಿ ಯುಎಸ್ಎಗೆ ತೆರಳಿ ಚಿಕಾಗೋದ ಎಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಿಕ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಇನ್ನು ಇಂದಿರಾ ಗಾಂಧಿಯವರ ಕಾಲದಿಂದಲೂ ಕಾಂಗ್ರೆಸ್ನ ನಿಕಟವರ್ತಿಯಾಗಿರೋ ಪಿತ್ರೋಡ 1987ರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿಯವರ ಸಲಹೆಗಾರರಾಗಿದ್ರು. ದೂರಸಂಪರ್ಕ, ನೀರು, ಸಾಕ್ಷರತೆ, ಪ್ರತಿರಕ್ಷಣೆ, ಡೈರಿ ಮತ್ತು ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದ 6 ತಂತ್ರಜ್ಞಾನ ಮಿಷನ್ಗಳ ಮುಖ್ಯಸ್ಥರಾಗಿದ್ರು. ಬಳಿಕ ಭಾರತದ ಅಂದಿನ ಪಿಎಂ ಮನಮೋಹನ್ ಸಿಂಗ್ ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಹೀಗೆ ಪಿತ್ರೋಡ ಕಾಂಗ್ರೆಸ್ನ 3 ತಲೆಮಾರುಗಳ ನಾಯಕರೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರ ಹೇಳಿಕೆಗಳು ಇತ್ತೀಚಿನ ವರ್ಷಗಳಲ್ಲಿ ಹೇಳಿಕೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗೋಕ್ಕಿಂತ ಡ್ಯಾಮೇಜ್ ಮಾಡೋದ್ರಲ್ಲೇ ಹೆಚ್ಚಿನ ಪಾತ್ರ ವಹಿಸ್ತಾ ಇವೆ. ಇನ್ನು ಕಳೆದ ಬಾರಿ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದ ಸ್ಯಾಮ್ರಿಂದ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿತ್ತು. ಈಗ ಕೂಡ ಅದೇ ತಂತ್ರದ ಮೊರೆ ಹೋಗಿದೆ. ಪಿತ್ರೋಡ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಕೈ ಹಿರಿಯ ನಾಯಕ ಜೈರಾಮ್ ರಮೇಶ್ ಹೇಳಿದ್ದಾರೆ. ಆದರೆ ಪಿತ್ರೋಡ ಹೇಳಿಕೆ ಮಾತ್ರ ದೇಶದಲ್ಲಿ ಭಾರಿ ವಿವಾದ ರೂಪವನ್ನೇ ಪಡೆದುಕೊಂಡಿದೆ. ಅಲ್ಲದೆ ಬಿಜೆಪಿಗೆ ಇದೇ ಇನ್ನು ಮುಂದೆ ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ ಅಷ್ಟೇ ಅಲ್ಲ, ವರ್ಣದ ಮೇಲೂ ದೇಶವನ್ನ ಒಡೆಯೋದಕ್ಕೆ ಯತ್ನಿಸ್ತಾ ಇದೆ ಅಂತ ವಾಗ್ದಾಳಿ ನಡೆಸೋಕೆ ಅನುವು ಮಾಡಿಕೊಟ್ಟಿದೆ. मुझे समझ में नहीं आता, वो कह रहे हैं उत्तर भारत वाले वाइट हैं, ये पश्चिम भारत वाले अरब हैं, तो पूरब भारत वाले चाइनीज हैं, तो दक्षिण भारत वाले अफ्रीकी हैं. मेरे भाई, मैं पूछना चाहता हूं, ये कांग्रेस का नेतृत्व फॉरेन ओरिजिन का क्या हो गया? आप सारे भारतीयों का ओरिजिन फॉरेन में ढूंढने लगे? मैं पुनः कह रहा हूं, कांग्रेस का विदेशी मूल का नेतृत्व आने के साथ उत्तर, दक्षिण, पूरब, पश्चिम सब जगह भारतीयों को विदेशी मूल का ढूंढने लगे. ये भारत के अस्तित्व पर, भारत की पहचान पर, और मैं कहता हूं देश के करोड़ों लोगों से यह है आइडिया ऑफ इंडिया की लड़ाई. यह आइडिया ऑफ इंडिया क्या है? यह वही विदेशी मानसिकता है जो अंग्रेजों ने, मुगलों ने हमारे दिमाग में भरी थी. ಒಟ್ಟಾರೆ ಕಾಂಗ್ರೆಸ್ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡ ಎಲೆಕ್ಷನ್ ಸಮಯದಲ್ಲಿ ಈ ರೀತಿ ಮಾತನಾಡಿರೋದು ನಿಜಕ್ಕೂ ವಿವಾದದ ಕೇಂದ್ರ ಬಿಂದು ಎಂಬಂತಾಗಿದೆ. ಜೊತೆಗೆ ವಿವಿಧತೆಯಲ್ಲಿ ಏಕತೆ ಅನ್ನೋ ಮಾತಿಗೆ ಅರ್ಥ ಕಲ್ಪಿಸುವ ಭರದಲ್ಲಿ ದೇಶವಾಸಿಗಳ ವರ್ಣದ ಕುರಿತು ಮಾತನಾಡಿರೋದು ನಿಜಕ್ಕೂ ಅರ್ಥಹೀನ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಅಲ್ಲದೆ ಇದು ಕೈಪಾಲಿಗೆ ಮತ್ತೆ ಮತ್ತೆ ದೊಡ್ಡ ಎಡವಟ್ಟಿನ ಸನ್ನಿವೇಶ ಸೃಷ್ಟಿಸುವಂತಾಗಿದೆ. ಸ್ಯಾಮ್ ಪಿತ್ರೋಡ ಹೇಳಿಕೆ ಕಾಂಗ್ರೆಸ್ ಒಡಲು ಸುಡೋ ಕೆಂಡವಾಗಿದೆ.
ಪಿತ್ರೋಡರ ವರ್ಣಭೇದ ಹೇಳಿಕೆಯಿಂದ ಕೈ ಅಂತರವನ್ನು ಕಾಯ್ದುಕೊಳ್ಳೋಕೆ ಯತ್ನಿಸ್ತಾ ಇದೆ. ಆದರೆ ಬಿಜೆಪಿ ಮಾತ್ರ ಇದನ್ನೇ ಹೋದಲ್ ಬಂದಲ್ಲಿ ಅಸ್ತ್ರವಾಗಿಸಿಕೊಂಡು ಕೈಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಪ್ರಯತ್ನದಲ್ಲಿದೆ. ಇದೆಲ್ಲವೂ ಚುನಾವಣೆ ಮೇಲೆ ಅದ್ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.